ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ SSLC ಇವ್ಯಾಲ್ಯುವೇಟರ್ಸ್ ಅನ್ನ ಯಾವ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಗೌರ್ಮೆಂಟ್ ಹಾಗೂ ಏಡೆಡ್ ಸ್ಕೂಲ್ನವರು ಹಾಗೂ ಪ್ರೈವೇಟ್ ನೀವೇನಾದರೂ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೀಚರ್ಸ್ಗಳು ಹೇಗೆ SSLC ಇವ್ಯಾಲ್ಯುವೇಷನ್ ಕಾರ್ಯಕ್ಕೆ ನೋಂದಣಿಯನ್ನು ಮಾಡ್ಕೊಳ್ಬೇಕು. ಈ ವರ್ಷ ಸಂಪೂರ್ಣವಾಗಿ ಏನು ಮಾಡಿದ್ದಾರೆ, SSLC ಒಂದು ಇವ್ಯಾಲ್ಯುವೇಟರ್ ರಿಜಿಸ್ಟ್ರೇಷನ್ ಇದೆ, ಸಂಪೂರ್ಣವಾಗಿ ಅದರ ಪ್ರೊಸೆಸ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಏನೆಲ್ಲ ಅವಶ್ಯಕತೆಗಳು ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪ್ರೊಸೀಜರ್ ಯಾವ ತರ ಇರ್ತದೆ ಎನ್ನುವಂಥದ್ದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನ ತಾವುಗಳು ವೀಕ್ಷಿಸ್ತಾ ಇರಿ. ಸೊ ಮುಖ್ಯವಾಗಿ ಮುಂಚೆ ನಾವು ಡೈರೆಕ್ಟ್ ಆಗಿ ನಮ್ಮ ಸ್ಕೂಲ್ ಲಾಗಿನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ. ಸೊ ಇವಾಗ DBT ಮುಖಾಂತರ ಹಣವನ್ನ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡೋದ್ರಿಂದ DBT ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು ಇಲಾಖೆ ಒಂದು ಹೊಸದಾಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನ ಬಿಟ್ಟಿದೆ. ಸೊ ಅದನ್ನ ಯಾವ ತರ ಮಾಡ್ಕೊಳ್ಬೇಕು, ಯಾವೆಲ್ಲ ವೆಬ್ಸೈಟ್ ಅಲ್ಲಿ ಹೋಗ್ಬೇಕು ಎನ್ನುವಂಥದ್ದನ್ನ ನಾವು ನೋಡ್ತಾ ಸಾಗೋಣ. ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎನ್ನುವಂಥದ್ದು ಕೂಡ ನಾನು ಹೇಳ್ತಾ ಸಾಕ್ತೀನಿ. ಮುಖ್ಯವಾಗಿ ನೋಡಿ, ಈ ಒಂದು ರಿಜಿಸ್ಟ್ರೇಷನ್ ಅನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಗಳಿರಬೇಕು, ಜೊತೆಗೆ ಆಧಾರ್ ಜೊತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ನು ಬೇಕು. ಇದಕ್ಕೆ 2-3 ಸಲ OTP ಗಳು ಬರ್ತವೆ. OTP ಬರ್ತದೆ, ಆ OTP ಗಳೆಲ್ಲವೂ ಕೂಡ ಬೇಕು. ಇಷ್ಟೆಲ್ಲ ಡೀಟೇಲ್ಸ್ ಬೇಕು. ತದನಂತರ ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ ಕೂಡ ಬೇಕು. ಫೋಟೋ ಸೈಜ್ ಹಾಗೂ ಸಿಗ್ನೇಚರ್ ಸೈಜ್ ಏನಿರ್ಬೇಕು ಎನ್ನುವಂಥದ್ದನ್ನ ಮುಂದೆ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತೋಣ. ಬನ್ನಿ ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ನಾವೆಲ್ಲ ಹೋಗ್ಬಿಟ್ಟು ಎಲ್ಲಿ ಹೋಗ್ತೀವಿ, ಫಸ್ಟ್ ಪ್ರತಿ ಸಲದಂತೆ ನಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗ್ತೀವಿ. ಬೈ ಚಾನ್ಸ್ ಗೂಗಲ್ ಕ್ರೋಮ್ ಬ್ರೌಸರ್ ವರ್ಕ್ ಆಗಲಿಲ್ಲ ಅಂದ್ರೆ ನೀವು ಮೊಜಿಲ್ಲಾ ಫೈರ್ಫಾಕ್ಸ್ ಕೂಡ ಹೋಗ್ಬೋದು. ಕೆಲವೊಂದ್ಸಲ ಗೂಗಲ್ ಕ್ರೋಮ್ ಇದನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಇವಾಗ ಮೇ ಬಿ ಆಗ್ತಾ ಇದೆ, ಮೇ ಬಿ ಒಂದಿಷ್ಟು ಸಲ ಇಲ್ಲಿ ಪ್ರಾಪರ್ ಆಗಿ ವರ್ಕ್ ಮಾಡೋದಿಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಮೊಜಿಲ್ಲಾ ಫೈರ್ಫಾಕ್ಸ್ಗೆ ಹೋದ್ರೆ ಅಲ್ಲಿನ ಕೂಡ ವರ್ಕ್ ಆಗುತ್ತೆ. ನಾವು ಫಸ್ಟಿಗೆ ಎಲ್ಲಿ ಬರ್ಬೇಕಂದ್ರೆ ನಮ್ಮ ಸ್ಕೂಲ್ ಲಾಗಿನ್ ಅನ್ನು ಓಪನ್ ಮಾಡಬೇಕು. ಪ್ರತಿಯೊಂದು ಶಾಲೆಯ ತನ್ನದೇ ಆಗಿರತಕ್ಕಂತ SSLC ಸ್ಕೂಲ್ ಲಾಗಿನ್ ಇದೆ, ಅದನ್ನ ಓಪನ್ ಮಾಡ್ಕೊಳ್ಬೇಕಾಗಿರುವಂತದ್ದು ಯೂಸರ್ ನೇಮ್ ಬರುತ್ತೆ, ಪಾಸ್ವರ್ಡ್ ಬರುತ್ತೆ, ಹಾಗೂ ಕ್ಯಾಪ್ಚಾವನ್ನ ಎಂಟ್ರಿ ಮಾಡೋದನ್ನ ಮರಿಬೇಡಿ. ಅದನ್ನ ಮಾಡಿದ್ರೆ ಅದು ಮುಂದೆ ಹೋಗುತ್ತೆ. ನಾವು ಇವಾಗ ಕ್ಯಾಪ್ಚಾವನ್ನ ಎಂಟ್ರಿ ಮಾಡ್ತಾ ಸಾಗೋಣ. ಸಬ್ಮಿಟ್ ಅನ್ನ ನಾನು ಕೊಟ್ಟಿದ್ದೀನಿ. ಇವಾಗ ನೋಡಿ, SSLC ಇಂಟರ್ನಲ್ ಮಾರ್ಕ್ಸ್ ಅನ್ನ ಯಾವ ತರ ಎಂಟ್ರಿ ಮಾಡ್ಬೇಕು ಅನ್ನುವಂಥದ್ದು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಇವಾಗ ನಾವು ಇಲ್ಲಿ ಒಂದು ಹೊಸ ಟ್ಯಾಬ್ ನಿಮಗೆ ಕಾಣ್ತಾ ಇರಬಹುದು, ಇವ್ಯಾಲ್ಯುವೇಟರ್ ರಿಜಿಸ್ಟ್ರೇಷನ್ 2026 ಇನ್ ದ ಬ್ರಾಕೆಟ್ DBT ಅಂತ ಬರ್ತಾ ಇದೆ. DBT ಇಟ್ ಮೀನ್ಸ್ ನಿಮ್ಮ ಇವ್ಯಾಲ್ಯುವೇಷನ್ ಮಾಡಿರುವಂತ ಅಮೌಂಟ್ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತದೆ. ಈ ಸಲ ಪ್ರತಿ ಸಲ ಏನ್ ಮಾಡ್ತೀವಿ, ನಾವು ಬೋರ್ಡ್ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತಾ ಇದ್ವಿ, ಒಂದ್ಸಲ ಬೆಂಗಳೂರಿಗೆ ಹೋಗ್ತಿತ್ತು, ಅಲ್ಲಿಂದ ಮತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಾ ಇತ್ತು. ಇವಾಗ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ನಾವು ಎಂಟ್ರಿಯನ್ನ ಮಾಡ್ತಾ ಸಾಗಿದ್ರೆ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ದುಡ್ಡುಗಳು ಜಮಾ ಆಗ್ತವೆ. 4 ಆಪ್ಷನ್ ಕಾಣ್ತಾ ಇರಬಹುದು. ನಿಮಗೆ ಇವ್ಯಾಲ್ಯುವೇಟರ್ಸ್ ನೀವು ರಿಜಿಸ್ಟ್ರೇಷನ್ ಮೇಲೆ ಡೈರೆಕ್ಟ್ ಹೋದ್ರಿ ಅಂದ್ರೆ ಇದು ರಿಜಿಸ್ಟ್ರೇಷನ್ ಆಗೋದಿಲ್ಲ. ಸೊ ಮೊದಲಿಗೆ ನಾವು ಏನ್ ಮಾಡ್ಬೇಕು ಅನ್ನೋಂತ ನೋಡ್ತಾ ಸಾಗೋಣ. ಮೊದಲಿಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಗಿವ್ ಆಕ್ಸೆಸ್ ಟು ಟೀಚರ್ ಮೊಬೈಲ್ ನಂಬರ್ ಫಾರ್ DBT ಎನ್ನುವಂಥದ್ದು ಏನ್ ಫಸ್ಟ್ ಆಪ್ಷನ್ ಏನ್ ಕಾಣ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕಾಗಿರೋಂಥ. ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಮ್ಮ ಆಧಾರ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಆಲ್ರೆಡಿ ನನ್ನ ಮೊಬೈಲ್ ನಂಬರ್ ಅನ್ನ ನಾನು ಎಂಟ್ರಿಯನ್ನ ಮಾಡಿದ್ದೀನಿ. ಸೊ ಇವಾಗ ನನ್ನ ಮೊಬೈಲ್ ನಂಬರ್ ಹಾಕಿದ್ರೆ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಇಲ್ಲಿ ತಾವುಗಳು ಏನ್ ಮಾಡ್ಬೇಕಂದ್ರೆ ನಿಮ್ಮ ಆಧಾರ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಜಸ್ಟ್ ನಾನು ಡೆಮೋ ಪರ್ಪಸ್ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನಾನು ರಿಜಿಸ್ಟರ್ ಮಾಡಿದೆ, ಅದೇ ಮೆಸೇಜ್ ಬರುತ್ತೆ. ಇಲ್ಲಿ ಸಬ್ಮಿಟ್ ಅಂತ ತಾವುಗಳು ಕೊಡಬೇಕು. ಇಲ್ಲಿ ನನಗೆ ಏನು ತೋರಿಸ್ತಾ ಇದೆ, ದಿಸ್ ಮೊಬೈಲ್ ನಂಬರ್ ಇಸ್ ಆಲ್ರೆಡಿ ಎಂಟರ್ಡ್ ಅಂತ ಬರ್ತಾ ಇದೆ. ಸೊ ಆಲ್ರೆಡಿ ನಾನು ಎಂಟರ್ ಮಾಡಿದ್ದೀನಿ, ಓಕೆ ಅಂತ ನಾನು ಅಂತೀನಿ. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ಇಲ್ಲಿ ಯಾರ್ಯಾರು ಮೊಬೈಲ್ ನಂಬರ್ ಅನ್ನು ಕೊಟ್ಟಿದ್ದೀರಾ ಎಲ್ಲ ಸ್ಟಾಫ್ ಎಲ್ಲ ಮೊಬೈಲ್ ನಂಬರು, ಡೇಟ್ ಯಾವಾಗ ಕೊಟ್ಟಿದ್ದು, ತದನಂತರ ಆಕ್ಷನ್ ಕೂಡ ಇಲ್ಲಿ ಬರುತ್ತೆ. ಇದೆಲ್ಲ ಆದ್ಮೇಲೆ ನಾವು ನೆಕ್ಸ್ಟ್ ಎಲ್ಲಿ ಬಂದ್ಬಿಡ್ತೀವಿ, ಫಸ್ಟಿಗೆ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು. ಜೊತೆಗೆ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಏನ್ ಕಾಣ್ತಾ ಇದೆ, ಇವ್ಯಾಲ್ಯುವೇಟರ್ ನ್ಯೂ ರಿಜಿಸ್ಟ್ರೇಷನ್ ಎನ್ನುವಂಥದ್ದು, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗೋದಿಲ್ಲ. ನಾನು ನೋಡಿದ್ರೆ ಇಲ್ಲಿ ನೋಡಿ ರೆಫರೆನ್ಸ್ ನಂಬರ್ ಅಂತ ಕೇಳ್ತಾ ಇದೆ. ಎಂಟರ್ KSAAB ಆರ್ SSLC ರೆಫರೆನ್ಸ್ ನಂಬರ್ ಅಂತ ಕೇಳ್ತಾ ಇದೆ. ಈ ನಂಬರ್ ನಮಗೆ ಗೊತ್ತೇ ಇಲ್ಲ. ಇದನ್ನ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಹೊಸ ಟ್ಯಾಬ್ ಅನ್ನ, ಇಲ್ಲಿಗೆ ಇಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ. ಫಸ್ಟಿಗೆ ಮೊಬೈಲ್ ನಂಬರ್ ಅನ್ನ ನಾವು ಏನ್ ಮಾಡ್ಕೊಳ್ಬೇಕು, ಇಲ್ಲಿ ಗಿವ್ ಆಕ್ಸೆಸ್ ಟು ಮೊಬೈಲ್ ನಂಬರ್ ಫಾರ್ ಟೀಚರ್ಸ್, ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಜೊತೆಗೆ ಇನ್ನೊಂದು ಟ್ಯಾಬ್ ಅನ್ನು ಓಪನ್ ಮಾಡ್ಕೊಂಡಾಗ ಇಲ್ಲಿ SSLC eKYC ಪೋರ್ಟಲ್ ಎನ್ನುವಂಥದ್ದನ್ನ ಟೈಪ್ ಮಾಡ್ಕೊಳ್ಳಿ. ಅಲ್ಲಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಫಸ್ಟಿಗೆ ಏನ್ ಕಾಣ್ತಾ ಇದೆ SSLC eKYC ಪೋರ್ಟಲ್ ಎನ್ನುವಂಥದ್ದು, ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕಾಗಿರುವಂಥದ್ದು. ಫಸ್ಟಿಗೆ ಇಲ್ಲಿ ಓಪನ್ ಆದ್ಮೇಲೆ ಹೋಮ್ ಕಾಣ್ತಾ ಇದೆ, ರಿಜಿಸ್ಟರ್ ಕಾಣ್ತಾ ಇದೆ, ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಲಾಗಿನ್ ಇದೆ, ಕಾಂಟ್ಯಾಕ್ಟ್ ಇದೆ. ಸೊ ಇವಾಗ ನಮಗೆ ಏನ್ ಮಾಡ್ಬೇಕಾಗಿದೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿದೆ. ಸೊ ಇವಾಗ ನಾನು ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ.
ಒಂದಿಷ್ಟು ಸೆಲ್ಫ್ ಡಿಕ್ಲೇರೇಷನ್ ಕೇಳ್ತಾರೆ. ಇಲ್ಲಿ ಏನಿದೆ ಅಂದ್ರೆ ನನ್ನ ಆಧಾರ್ ಮಾಹಿತಿ ಹಾಗೂ ಇತರ ಮಾಹಿತಿಗಳನ್ನ UID ದೃಢೀಕರಣ ನನ್ನ ಇಲಾಖೆಗೆ ನಾನು ಕೊಡ್ಲಿಕ್ಕೆ ಒಪ್ಪಿದ್ದೀನಿ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತದೆ. ಎಸ್, ಇದನ್ನ ಅಕ್ಸೆಪ್ಟ್ ಅಂತ ನಾವು ಕ್ಲೇಮ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಏನಿರುತ್ತೆ, ನಮ್ಮ ಮೊಬೈಲ್ ನಂಬರ್ ಏನ್ ಕೊಟ್ಟಿರ್ತೀವಿ ಅದೇ ನಮ್ಮ ಯೂಸರ್ ನೇಮ್ ಇರುತ್ತೆ. ಹಾಗೂ ಡೆಸಿಗ್ನೇಷನ್ ಏನಿದೆ, ಟೀಚರ್ ಆಗಿದ್ರೆ ಟೀಚರ್ ಹಾಗೂ ಹೆಡ್ ಮಾಸ್ಟರ್ ಆಗಿದ್ರೆ ಹೆಡ್ ಮಾಸ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಅನ್ನ ಜನರೇಟ್ ನೀವೇ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದರಲ್ಲಿ 2ರಿಂದ 3 ವಿಷಯಗಳ ಕಡೆಗೆ ಗಮನವನ್ನು ಕೊಡ್ರಿ. ಒಂದು 8 ಅಕ್ಷರದ ಪಾಸ್ವರ್ಡ್ ಇರ್ತದೆ. ಮ್ಯಾಕ್ಸಿಮಮ್ ಕೊಟ್ಟರು ತೆಗೆದುಕೊಳ್ಳುವುದಿಲ್ಲ, ಕಡಿಮೆ ಕೊಟ್ಟರು ತೆಗೆದುಕೊಳ್ಳೋದು. 8 ಅಕ್ಷರಗಳೇ ಬೇಕು. ಮ್ಯಾಕ್ಸಿಮಮ್ 8 ಕ್ಯಾರೆಕ್ಟರ್ಗಳು ಬೇಕು. ಅದರಲ್ಲಿ ಒಂದು ಆಲ್ಫಾಬೆಟ್ ಇರಬೇಕು, ನಂಬರ್ ಇರಬೇಕು ಹಾಗೂ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆಲ್ಫಾಬೆಟ್ಸ್ ಮೀನ್ಸ್ ABCD 26 ಆಲ್ಫಾಬೆಟ್ ಅಲ್ಲಿ ಸ್ಮಾಲ್ ಇರ್ಬೋದು ಅವ್ರ ಕ್ಯಾಪಿಟಲ್ನು ಇರ್ಬೋದು. ಜೊತೆಗೆ ನಂಬರ್ಗಳನ್ನು ಯೂಸ್ ಮಾಡಿ ಹಾಗೂ ಸ್ಪೆಷಲ್ ಕ್ಯಾರೆಕ್ಟರ್ @ ಇರುತ್ತೆ, ಹ್ಯಾಶ್ ಇರುತ್ತೆ, ಡಾಲರ್ ಇರುತ್ತೆ. ಅದೆಲ್ಲವನ್ನ ಇಲ್ಲಿ ನಾವು ಪಾಸ್ವರ್ಡ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾನು ಪಾಸ್ವರ್ಡ್ ಜನರೇಟ್ ಮಾಡ್ಕೊಂಡಿನಿ, ಸೊ ನನಗೆ ಇವಾಗ ಬರೋದಿಲ್ಲ, ನೀವು ಅದನ್ನ ಮಾಡ್ಕೊಳ್ಳಿ. ಎಸ್, ಆಲ್ರೆಡಿ ರಿಜಿಸ್ಟರ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಇಷ್ಟೆಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ಮ ಮೊಬೈಲ್ ನಂಬರ್ಗೆ ನಮ್ಮ ಏನು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಎಸ್, ನಾವು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀವಿ. ಇಲ್ಲಿ ಯೂಸರ್ ನೇಮ್ ಏನಿರುತ್ತೆ, ಯೂಸರ್ ನೇಮ್ ಆಸ್ ಯೂಶುವಲ್ ನಮ್ಮ ಮೊಬೈಲ್ ನಂಬರ್ ಇರುತ್ತೆ. ಎಸ್, ಪಾಸ್ವರ್ಡ್ ನಾವು ಏನೇನು ಕೊಟ್ಟಿದ್ವಿ ಆ ಒಂದು ಪಾಸ್ವರ್ಡ್ ಅನ್ನ ತಾವು ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಎಸ್, ಗೆಟ್ OTP ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಇವಾಗ ಯೂಸರ್ ಆಗತ್ತೆ, OTP ಕೂಡ ಬಂದ್ಬಿಡ್ತು. OTP ಅನ್ನ ನೋಡಿಕೊಂಡು ಇಲ್ಲಿ ಎಂಟ್ರಿ OTP ಇರುತ್ತೆ, OTP ಅನ್ನ ಎಂಟ್ರಿ ಮಾಡಿ. ಎಸ್, ವೆರಿಫೈ OTP ಅಂತ ನಾವು ಕ್ಲಿಕ್ ಅನ್ನ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಫಸ್ಟಿಗೆ ಇಲ್ಲಿ ಓಪನ್ ಆದ್ಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ KYC SSLC ಇವ್ಯಾಲ್ಯುವೇಟರ್ ಎನ್ನುವಂಥ ಅದರ ಕೆಳಗಡೆ 5 ಟ್ಯಾಬ್ಗಳನ್ನು ಕೊಟ್ಟಿದ್ದಾರೆ. ಒಂದು ಹೋಮ್ ಕೊಟ್ಟಿದ್ದಾರೆ, KYC ಕೊಟ್ಟಿದ್ದಾರೆ, ಅಕ್ನಾಲಜ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ, ಟ್ರ್ಯಾಕ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಹಾಗೂ ಲಾಗೌಟ್ ಕೊಟ್ಟಿದ್ದಾರೆ. ಹೋಮ್ ಅಂದ್ರೆ ಅದೇನು ಮ್ಯಾನ್ಯುವಲ್ ಇದೆ ಅದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇವಾಗ ನಾವು KYC ಸರ್ವಿಸ್ ಹಾಗೂ ಅಕ್ನಾಲಜ್ಮೆಂಟ್ ಇದು ಎರಡರ ಮೇಲೆ ನಮ್ಮದು ಫೋಕಸ್ ಇರಬೇಕು. ಎಸ್, KYC ಸರ್ವಿಸ್ ಅಂತ ಇದೆ, ಅದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೇನೆ. ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಸೆಲ್ಫ್ ಡಿಕ್ಲರೇಷನ್ ಇದೆ, ಚೆಕ್ ಮಾರ್ಕ್ ಅನ್ನು ಕೊಡ್ತೀವಿ. ನಮ್ಮ ಯೂಸರ್ ID ಏನಿದೆ, ನಮ್ಮ ಮೊಬೈಲ್ ನಂಬರ್ ಇರುತ್ತೆ, ಸ್ಟಾರ್ಟ್ KYC ಅಂತ ಕೊಡ್ತೀನಿ. ಎಸ್, ಇಲ್ಲಿ ಇಲಾಖೆ ಹಾಗೂ ಸ್ಕೀಮ್ ಏನಿದೆ ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ. ಇಲ್ಲಿ ನಮಗೆ ನಮ್ಮ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಎಸ್, ನನ್ನ ಆಧಾರ್ ನಂಬರ್ ಅನ್ನ ನಾನು ಎಂಟ್ರಿ ಮಾಡ್ತೀನಿ. ನಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಒಂದು ಡಿಕ್ಲರೇಷನ್ ಇದೆ, ಅದಕ್ಕೂ ಕೂಡ ಚೆಕ್ ಮಾಡ್ಕೊಡ್ಬೇಕು. ಇಲ್ಲಿ OTP ಬೇಕಾ ಅಥವಾ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಬೇಕೆನ್ನುವಂಥದ್ದು. ಫಿಂಗರ್ ಪ್ರಿಂಟ್ ಬೇಕಾದ್ರೆ ಅದಕ್ಕೆ ಮಷಿನ್ ಬೇಕಾಗಿರುವಂಥದ್ದು. OTP ಮುಖಾಂತರ ನಾನು ಮುಂದೆ ಬರಿತೀನಿ. OTP ಪಡೆಯಿರಿ, ಜನರೇಟ್ OTP ಅಂತ ಇದೆ, ಓಕೆ ಅಂತೀನಿ. ನಮ್ಮ OTP ಅನ್ನ ಸೆಂಡ್ ಮಾಡಲಾಗಿದೆ ಅನ್ನುವಂಥ ಮೆಸೇಜ್ ಬರ್ತಾ ಇದೆ. ಎಸ್ ಬಂದ್ಬಿಡ್ತು. ಸ್ವಲ್ಪ ಸಮಯದ ನಂತರ OTP ಬಂದ್ಬಿಡುತ್ತೆ. ಆ ಒಂದು OTP ಅನ್ನ ಇಲ್ಲಿ ಎಂಟ್ರಿ ಮಾಡಿ ಸಲ್ಲಿಸು ಆರ್ ಸಬ್ಮಿಟ್ ಅಂತ ಇದೆ. 2 ನಿಮಿಷದ ಒಳಗೆ ಟೈಮ್ ಇರ್ತದೆ, ಅಷ್ಟರೊಳಗಾಗಿ OTP ನ ಎಂಟ್ರಿ ಮಾಡಬೇಕು. ಸಲ್ಲಿಸು ಅಂತೀನಿ, ಪ್ರೊಸೆಸ್ ಆಗ್ತಾ ಇದೆ. ಎಸ್, KYC ನಮ್ಮ ಆಧಾರಲ್ಲಿ ಇರ್ತಕ್ಕಂಥ ಫೋಟೋ ನಮಗೆ ಕಾಣಿಸುತ್ತೆ. ಸೊ ಆಧಾರಲ್ಲಿ ಇರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಓಪನ್ ಆಗ್ತವೆ. ಬೇಕಿದ್ರೆ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಾವೇನ್ ಮಾಡ್ಕೊಳ್ಬಹುದು, ಡೌನ್ಲೋಡ್ನು ಕೂಡ ಮಾಡ್ಕೊಳ್ಬಹುದು. ಜೊತೆಗೆ ಇನ್ನೊಂದು ಇಲ್ಲಿ ಒಂದು ಏನು ಅಂದ್ರೆ KSEAB SSLC ರೆಫರೆನ್ಸ್ ನಂಬರ್ ಏನಿದೆ ಅದು ಇಲ್ಲಿ ನಮಗೆ ಕಾಣ್ತಾ ಇರಬಹುದು. ಇಲ್ಲಿ ನಮಗೆ ಅದು ಕಾಣ್ತಾ ಇದೆ. DBT ಎನ್ನುವಂಥದ್ದು ಮುಂದೆ ನಂಬರ್ ಇದೆ, ಅಂದ್ರೆ ನಮ್ಮ ಡೇಟ್ ಆಫ್ ಬರ್ತ್ ಇಯರ್ ಇದೆ, ಜೊತೆಗೆ ರ್ಯಾಂಡಮ್ ಆಗಿ ನಂಬರ್ ಕೊಟ್ಟಿದ್ದಾರೆ. ಇದೇ ನಂಬರ್ ನಮಗೆ ಬೇಕಾಗಿರುವಂಥದ್ದು ಎಲ್ಲಿ ಸ್ಕೂಲ್ ಲಾಗಿನ್ ಎಂಟ್ರಿ ಮಾಡೋದಕ್ಕೆ. ಸೊ ಇದನ್ನ ಒಂದು PDF ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ. PDF ಡೌನ್ಲೋಡ್ ಆಗುತ್ತೆ. ಎಸ್, ಇಷ್ಟಿಗೆ ಇದನ್ನ ನಾನು ಕ್ಲೋಸ್ ಮಾಡ್ತೀನಿ. ಹಾಗೂ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ SSLC ಸ್ಟೇಟಸ್ ಏನಾಗ್ತಾ ಇದೆ, ನಂದು ಸಕ್ಸಸ್ ಅಂತ ಬರ್ತಾ ಇದೆ. ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ PDF ಓಪನ್ ಆಗುತ್ತೆ. ಅಕ್ನಾಲಜ್ಮೆಂಟ್ ಕ್ಲಿಕ್ ಮಾಡಿದ್ರೆ KSEAB ರೆಫರೆನ್ಸ್ ನಂಬರ್ ಅಂತ ಇಲ್ಲಿ ಇದೆ ನೋಡಿ. ಈ ನಂಬರ್ ನಮಗೆ ಆಕ್ಚುಲಿ ಬೇಕಾಗಿರುವಂಥದ್ದು. ಎಸ್, ಈ ನಂಬರನ್ನ ಕಾಪಿ ಮಾಡ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ಈ ನಂಬರ್ ಮುಖಾಂತರ ನಾವು ಇಲ್ಲಿ ಏನಾಗಬಹುದು, ನಮ್ಮ ಸ್ಕೂಲ್ ಲಾಗಿನ್ ಅಲ್ಲಿ ವಾಪಸ್ ನಾನು ಸ್ಕೂಲ್ ಲಾಗಿನ್ ಬರ್ತೀನಿ. ನೋಡೋಣ, ಇದು ಟೈಮ್ ಔಟ್ ಆದ್ರೂ ಕೂಡ ಆಗಿರಬಹುದು. ಟೈಮ್ ಔಟ್ ಆಗಿದೆ. ಇನ್ನೊಂದ್ಸಲ ನಾನು ಲಾಗಿನ್ ಮಾಡ್ಕೊಳ್ತೀನಿ. ಡೈರೆಕ್ಟ್ ಆಗಿ SSLC ರಿಜಿಸ್ಟ್ರೇಷನ್ DBT ಅಂತ ಏನಿದೆ ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಇವ್ಯಾಲ್ಯುವೇಟರ್ ನ್ಯೂ ರಿಜಿಸ್ಟ್ರೇಷನ್ ಎನ್ನುವಂಥದ್ದು ಏನು ಕಾಣ್ತಾ ಇದೆ ಅದರ ಮೇಲೆ ಇವಾಗ ನಾವು ಕ್ಲಿಕ್ ಮಾಡಬೇಕು. ಎಸ್, ಕ್ಲಿಕ್ ಮಾಡಿದ ಮೇಲೆ ಫಸ್ಟಿಗೆ ನಮಗೆ ಏನು ಕೇಳ್ತಾ ಇದೆ, ಎಂಟರ್ KSEAB ಆರ್ SSLC ರೆಫರೆನ್ಸ್ ನಂಬರ್ ಎನ್ನುವಂಥದ್ದು ಕೇಳ್ತಾ ಇದೆ. ಸೊ ಇಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ರೆಫರೆನ್ಸ್ ನಂಬರ್ ಏನಿದೆ ಎನ್ನುವಂಥದ್ದು. ಆ ಒಂದು PDF ಅಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಇರುತ್ತೆ, ಅದನ್ನ ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ. ವ್ಯೂ ಅಂದಮೇಲೆ ನಮ್ಮೆಲ್ಲ ಸರ್ವಿಸ್ ಡೀಟೇಲ್ಸ್ಗಳು ವಿತ್ ಆಧಾರ್. ಇದು ಫಸ್ಟಿಗೆ ಏನು ಸೆಕ್ಷನ್ ಕಾಣ್ತಾ ಇದೆ, ಇದು ನಮ್ಮ ಆಧಾರ್ ಸೆಕ್ಷನ್ ಇದೆ.
ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ವರ್ಕ್ ಪ್ಲೇಸ್ ತಾಲೂಕಲ್ಲಿದೆ, ಡಿಸ್ಟ್ರಿಕ್ಟ್ ಯಾವುದು, ಸ್ಕೂಲ್ ಟೈಪ್ ಯಾವುದು, ಗೌರ್ಮೆಂಟ್ ಇದೆಯೋ, ಆಡಿಟ್ ಇದೆಯೋ, ಆಡೆಡ್ ಇದೆಯೋ, ಪ್ರೈವೇಟ್ ಇದೆಯೋ, ಸ್ಕೂಲ್ ನೇಮ್ ಬರುತ್ತೆ, ಮೀಡಿಯಂನು ಕೂಡ ಬರುತ್ತೆ, ಸ್ಕೂಲ್ ಅಡ್ರೆಸ್ ಬರುತ್ತೆ, ನೇಮ್ ಆಫ್ ದಿ ಟೀಚರ್ ಬೈ ಡಿಫಾಲ್ಟ್ ಎಲ್ಲನೂ ಕೂಡ ಬರುತ್ತೆ. ನಮಗೆ ಹಾಕಬೇಕಾಗಿರುವಂಥದ್ದು ಡೆಸಿಗ್ನೇಷನ್, ಹೆಡ್ ಮಾಸ್ಟರ್ ಆರ್ ವೈಸ್ ಪ್ರಿನ್ಸಿಪಲ್ ಅಂತ ಇದೆ, ಆರ್ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಇದೆ. ಸೊ ನಿಮ್ಮ ಯಾವ ಹುದ್ದೆ ಇದೆ ಆ ಒಂದು ಹುದ್ದೆಗೆ, ಇವನ್ ಹೆಡ್ ಮಾಸ್ಟರ್ ಆದರೂ ಕೂಡ ಫಸ್ಟಿಗೆ ಇದೆಲ್ಲ ಸೇಮ್ ಪ್ರೊಸೆಸ್ ಇರುತ್ತೆ. ನಾನು ಅಸಿಸ್ಟೆಂಟ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ, KGID ನಂಬರ್ ಇದು ಮುಖ್ಯವಾಗಿರುವಂಥದ್ದು. ಇಲ್ಲಿ ಬೈಫರ್ಕೇಶನ್ ಆಗುತ್ತೆ. ಇಲ್ಲಿ ನೀವು ಗೌರ್ಮೆಂಟ್ ಸರ್ವೆಂಟ್ಗಳಾಗಿದ್ರೆ KGID ನಂಬರ್ ಇರುತ್ತೆ. ನೀವು ಆಡೆಡ್ ಸ್ಕೂಲ್ದವರಾಗಿದ್ರೆ ನಿಮಗೆ ಒಂದು ಎಂಪ್ಲಾಯಿ ID ಅನ್ನು ಕೊಟ್ಟಿರ್ತಾರೆ, ಆ ಮುಖಾಂತರ ನೀವು ಲಾಗಿನ್ ಆಗ್ಬಹುದು. ಅಥವಾ ಇಲ್ಲಿ ನೀವು ಏನ್ ಮಾಡ್ಕೊಳ್ಬಹುದು, ಪ್ರೈವೇಟ್ ಕ್ಯಾಂಡಿಡೇಟ್ಗಳಾಗಿ, ಪ್ರೈವೇಟ್ ಟೀಚರ್ಸ್ಗಳಾಗಿದ್ರೆ, ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡೋರಾಗಿದ್ರೆ ನೀವೇನ್ ಮಾಡ್ಕೊಳ್ಬೇಕು ಇಲ್ಲಿ ಅಂದ್ರೆ ನಿಮ್ಮ ಇನ್ಶೂರೆನ್ಸ್ ನಂಬರ್ ಅನ್ನ, ಪಾಲಿಸಿ ಇನ್ಶೂರೆನ್ಸ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗಿರುವಂತ, ಅದೆಲ್ಲದೂ ಕೂಡ ನಿಮ್ಮ ಸ್ಕೂಲ್ ದಾಖಲೆಗಳಲ್ಲಿ ಇರಬೇಕು. ಅದನ್ನ ಎಂಟ್ರಿ ಮಾಡಬೇಕು. ಅವ್ರ LIC ನಂಬರ್ ಕೂಡ ಹಾಕಿದ್ರೆ ಓಪನ್ ಆಗುತ್ತೆ. ಸೊ ನಾನು ಇಲ್ಲಿ KGID ನಂಬರ್ ಅನ್ನ ಹಾಕ್ತೀನಿ. ಎಸ್, ಡೇಟ್ ಆಫ್ ಎಂಟ್ರಿ ಇಂಟು ಹೈಸ್ಕೂಲ್ ಕ್ಯಾಡರ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಪ್ರೈಮರಿಯಿಂದ ಪ್ರಮೋಷನ್ ಆಗಿ ಯಾರಾದರೂ ಹೈಸ್ಕೂಲ್ಗೆ ಸೇರಿದ್ರೆ ಅವರು ಒಂದಿಷ್ಟು ಗಮನವನ್ನ ಕೊಡಬೇಕು. ಅವ್ರು ಏನ್ ಮಾಡ್ಕೊಳ್ಬೇಕು ಅಂದ್ರೆ ಹೈಸ್ಕೂಲ್ಗೆ ಬಂದಿರುವಂತ ಡೇಟ್ ಅನ್ನ ಹಾಕಬೇಕು. ಪ್ರೈಮರಿಗೆ ಇನ್ ಸರ್ವಿಸ್ ಆದದ್ದು ಡೇಟ್ ಅನ್ನ ಹಾಕೋಕೆ ಹೋಗಬೇಡಿ. ಯಾವಾಗ ನೀವು ಪ್ರಮೋಟ್ ಆಗಿ ಹೈಸ್ಕೂಲ್ಗೆ ಬಂದಿದ್ರೆ ಆ ಒಂದು ಡೇಟ್ ಅನ್ನ ಹಾಕಿ. ಅದರ್ವೈಸ್ ನೀವು ಹೈಸ್ಕೂಲ್ ಟೀಚರ್ಸ್ಗಳಾಗಿದ್ರೆ ನಿಮ್ಮ ಜಾಯ್ನಿಂಗ್ ಡೇಟ್ ಇರುತ್ತೆ, ಆ ಒಂದು ಜಾಯ್ನಿಂಗ್ ಡೇಟ್ ಅನ್ನ ಹಾಕಿ. ನಿಮ್ಮ ಜಾಯ್ನಿಂಗ್ ಡೇಟ್ಗಳನ್ನ ಹಾಕ್ರಿ. ಎಸ್, ನಾನು ಜಾಯ್ನಿಂಗ್ ಡೇಟ್ ಹಾಕ್ತಾ ಇದ್ದೀನಿ. ಜಾಯ್ನಿಂಗ್ ಡೇಟ್ ಇರುತ್ತೆ, ಜೊತೆಗೆ ಅದಾದ್ಮೇಲೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ. ನೀವು ಎಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಾ ಅಷ್ಟು ವರ್ಷದ್ದು ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಬರುತ್ತೆ. 12 ವರ್ಷ 8 ತಿಂಗಳು ನಂದಾಗಿದೆ. ನಿಮ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ಆ ಒಂದು ಎಕ್ಸ್ಪೀರಿಯನ್ಸ್ ತೋರಿಸುತ್ತೆ. ಡೇಟ್ ಆಫ್ ಎಂಟ್ರಿ ಟು ಪ್ರೆಸೆಂಟ್ ಸ್ಕೂಲ್ ಎನ್ನುವಂಥದ್ದಿದೆ. ಈ ಒಂದು ಶಾಲೆಗೆ ಬಂದಿರುವಂತ ಡೇಟ್ ಕೇಳ್ತಾ ಇದೆ. ಸೊ ಆ ಒಂದು ಈ ಶಾಲೆಗೆ ಬಂದಿರುವಂತ ದಿನಾಂಕವನ್ನ ತಗೊಳ್ಳೋ ಹಾಕ್ಬೇಕಾಗಿರುವಂತದ್ದು. ಪ್ರೆಸೆಂಟ್ ಸ್ಕೂಲ್ಗೆ ಬಂದಿರುವಂತಹ ಡೇಟ್ ಅನ್ನ ಹಾಕ್ತೀವಿ. ಫಿಸಿಕಲ್ ಕಂಡೀಷನ್ ಕೇಳ್ತಾ ಇದೆ, ನಾರ್ಮಲ್ ಅಂತ ಇದೆ, ನಾರ್ಮಲ್ ಅಂತ ಹಾಕ್ತೀನಿ. ಕ್ವಾಲಿಫಿಕೇಶನ್ ಇದ್ದಲ್ಲಿ ನಿಮ್ದು ಡಿಗ್ರಿ ಆಗಿದ್ರೆ ಡಿಗ್ರಿಯನ್ನ ಹಾಕಿ, PG ಆಗಿದ್ರೆ PG ಅನ್ನ ಹಾಕ್ರಿ. ಎಸ್, ಹಾಗೂ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಎಲ್ಲರದು ಆಲ್ಮೋಸ್ಟ್ ಏನಿರುತ್ತೆ B.Ed ಅಂತಾನೆ ಇರುತ್ತೆ. B.Ed ಇದ್ದವ್ರು B.Ed ಹಾಕಿ, M.Ed ಇದ್ದವ್ರನ್ನು ಕೂಡ M.Ed ಕೂಡ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಸಬ್ಜೆಕ್ಟ್ ಫಾರ್ ಇವ್ಯಾಲ್ಯುಯೇಷನ್ ಅಂತ ಕೇಳ್ತಾ ಇದೆ ನೋಡಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವ ಸಬ್ಜೆಕ್ಟ್ಗೆ ನೀವು ಇವ್ಯಾಲ್ಯುಯೇಷನ್ ಹೋಗ್ತಾ ಇದ್ದೀರಾ, ನಿಮ್ದು ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೀರಾ, ಯಾವ ಪೇಪರ್ನ ಇವ್ಯಾಲ್ಯುಯೇಷನ್ ಮಾಡಬೇಕು. ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಬಹಳಷ್ಟು ಬರ್ತವೆ, ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಬಹಳಷ್ಟು ಬರ್ತವೆ, ಥರ್ಡ್ ಲ್ಯಾಂಗ್ವೇಜ್ ಕೂಡ ಬಹಳಷ್ಟು ಬರ್ತವೆ. ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಆಸ್ ಯೂಶುವಲ್ ಮೀಡಿಯಂ ವೈಸ್ ನಿಮಗೆ ಆಲ್ರೆಡಿ ಮೇಲೆ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಎಸ್, ನಾನು ಥರ್ಡ್ ಲ್ಯಾಂಗ್ವೇಜ್ಗೆ ಟೀಚ್ ಮಾಡ್ತೇನೆ, ಥರ್ಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ತಗೊಳ್ಳಿ ನೋಡಬಹುದು. ಹಿಂದಿ 2 ಅಂತ ಬರ್ತಾ ಇದೆ. 60 ಹಿಂದಿ NCERT. ಇದನ್ನ ಯಾರು ಮಾಡ್ಕೊಳ್ಬೇಕಂದ್ರೆ ಆದರ್ಶ ವಿದ್ಯಾಲಯಗಳಲ್ಲಿ ಯಾರು ಟೀಚ್ ಮಾಡ್ತಾ ಇದ್ದೀರಾ ಥರ್ಡ್ ಲ್ಯಾಂಗ್ವೇಜ್ ಆಸ್ ಎ ಹಿಂದಿ, ಅವರು ಇದನ್ನ ಕ್ಲಿಕ್ ಮಾಡಬೇಕು. ಆರ್ ನಮ್ಮ ರೆಗ್ಯುಲರ್ ಕನ್ನಡ ಆರ್ ಇಂಗ್ಲಿಷ್ ಮೀಡಿಯಂ ಗೌರ್ಮೆಂಟ್ ಅಲ್ಲಿ ಯಾರಿದ್ದೀರಾ, ಆರ್ ಕನ್ನಡ ಆರ್ ಇಂಗ್ಲಿಷ್ ರೆಗ್ಯುಲರ್ ಏನಿದೆ ಆದರ್ಶ ಒಂದು ಬಿಟ್ಟು ಎಲ್ಲ ಶಾಲೆಯದವರು 61H ಅಂತ ನಮ್ದು ಸಬ್ಜೆಕ್ಟ್ ಕೋಡ್ ಇರುತ್ತೆ, ಅದನ್ನ ಕ್ಲಿಕ್ ಅನ್ನು ಮಾಡ್ಕೊಳ್ಬೇಕು. ಮೀಡಿಯಂ ಆಫ್ ಇವ್ಯಾಲ್ಯುಯೇಷನ್ ಆಲ್ಮೋಸ್ಟ್ ನಮಗೆ ಏನು ಕೊಟ್ಟಿರ್ತಾರೆ, ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ, ಅವ್ರಿಗೆ ಕೊಟ್ಟಿರ್ತಾರೆ. ನಮ್ದು ಆಲ್ಮೋಸ್ಟ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಮೀಡಿಯಂಗಳು ಪೇಪರ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಬರ್ತವೆ. ಇಲ್ಲಿ ಬೇಕಾಗಿರುವಂಥದ್ದು ಬ್ಯಾಂಕ್ ಡೀಟೇಲ್ಸ್. ಇಲ್ಲಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಹಾಕಬೇಕು. ಫಸ್ಟಿಗೆ ಬ್ಯಾಂಕ್ ನೇಮ್ ಅಂತ ಕೇಳ್ತಾ ಇದೆ. ನಿಮ್ಮ ಬ್ಯಾಂಕ್ ನೇಮ್ಗಳನ್ನು ಹಾಕೊಳ್ಳಿ. ಎಸ್, ಬ್ರಾಂಚ್ ನೇಮ್ ಕೇಳ್ತಾ ಇದೆ, ಬ್ರಾಂಚ್ ನೇಮ್ ಅನ್ನ ಹಾಕೊಳ್ಳಿ. ಯಾವ ಬ್ರಾಂಚ್ ಇದೆ ನಿಮ್ಮ ಬ್ಯಾಂಕ್ ಎನ್ನುವಂಥದ್ದು. ಅಕೌಂಟ್ ನಂಬರ್ ಕೇಳ್ತಾ ಇದೆ, ಕೇರ್ಫುಲ್ ಆಗಿ ಅಕೌಂಟ್ ನಂಬರ್ ಅನ್ನು ಎಂಟ್ರಿ ಮಾಡಿ. ಎಸ್, ವೆರಿಫೈ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಕೇಳ್ತಾ ಇದೆ, ಇನ್ನೊಂದ್ಸಲ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಸ್, IFSC ಕೋಡ್ ಕೇಳ್ತಾ ಇದೆ, IFSC ಕೋಡ್ ಮ್ಯಾಂಡೇಟರಿಗೆ ಬ್ಯಾಂಕ್ ಡೀಟೇಲ್ಸ್ಗಳು ಎಲ್ಲವೂ ಸರಿಯಾಗಿದ್ದಾವೆ ಅಂತದ್ದು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಬೈ ಚಾನ್ಸ್ ಏನಾದರೂ ಅಕೌಂಟ್ ನಂಬರ್ ತಪ್ಪಂದ್ರೆ ನಿಮ್ಮ ಅಮೌಂಟ್ ಬೇರೆದವ್ರ ಅಕೌಂಟಿಗೆ ಕೊಟ್ಟಿರುವಂಥ ಅಕೌಂಟಿಗೆ ಜಮಾ ಆಗ್ತವೆ. ಸೊ ಅದನ್ನು ಕೇರ್ಫುಲ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಆ್ಯಂಡ್ IFSC ಅದನ್ನು ಕೇರ್ಫುಲ್ ಆಗಿ ಫಿಲ್ಅಪ್ ಮಾಡಿ. ಇದಾದ್ಮೇಲೆ ಗೆಟ್ OTP ಅಂತ ಇದೆ, OTP ಮೇಲೆ ಕ್ಲಿಕ್ ಅನ್ನು ಮಾಡ್ತೀನಿ. ಒಂದು OTP ಮತ್ತೆ ನಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಎಸ್, ಜಸ್ಟ್ ಮೊಬೈಲ್ ನಂಬರ್ಗೆ ಬಂತು. ವ್ಯಾಲಿಡೇಟ್ OTP ಮೇಲೆ ಕರೆಕ್ಟ್ ಆಗಿರುವಂತಹ OTP ಕ್ಲಿಕ್ ಮಾಡ್ತೀವಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಓಕೆ ಅಂತ ಕೊಡ್ತೀನಿ. ತದನಂತರ ಫೋಟೋ ಹಾಗೂ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಗಮನ ಹರಿಸಬೇಕಾಗಿರುವಂಥದ್ದು ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ ಸೈಜ್ ಯಾವ ಥರ ಇರಬೇಕು ಎನ್ನುವಂಥದ್ದು.
ಸೊ ಫೋಟೋನ ನೋಡೋದಾದ್ರೆ JPEG ಆರ್ JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. 20 to 80 KB ಯಲ್ಲಿ ಈ ಒಂದು ಸೈಜ್ ಅಲ್ಲಿ ಇರಬೇಕು. ಸಿಗ್ನೇಚರ್ ನೋಡೋದಾದ್ರೆ ಇದು ಕೂಡ JPEG ಇರಬೇಕು ಅಥವಾ JPG ಇರಬೇಕು. 20 to 50 KB ಅಲ್ಲಿ ಇರಬೇಕು. ಸೊ ಇದನ್ನ ಆನ್ಲೈನ್ ಅಲ್ಲಿ ಹೋಗಿ ನೀವು ಅದನ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ನಿಮ್ಮದು ಫೋಟೋ ಇತ್ತಂದ್ರೆ ನೀವು ಅದನ್ನ ರೀಸೈಜ್ ಅನ್ನ ಮಾಡ್ಕೊಳ್ಳಿ. ಈ ಒಂದು ಸೈಜ್ಗೆ ತೆಗೆದುಕೊಂಡು ಫೋಟೋ ಇತ್ತಂದ್ರೆ 20 KB ಗಿಂತ ಹೆಚ್ಚಿಗೆ ಇರಬೇಕು ಹಾಗೂ 80 KB ಗಿಂತ ಕಡಿಮೆ ಇರಬೇಕು. ಸಿಗ್ನೇಚರ್ ಇದ್ರೆ 20 KB ಗಿಂತ ಹೆಚ್ಚಿಗೆ ಇರಬೇಕು ಹಾಗೂ 50 KB ಗಿಂತ ಕಡಿಮೆ ಇರಬೇಕು ಆರ್ ಈಸ್ ಈಕ್ವಲ್ ಇರಬೇಕು. ಚೂಸ್ ಫೈಲ್ ಮಾಡ್ತೀನಿ. ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ನ ಫಸ್ಟ್ಗೆ ತಗೊಳ್ಳೋದನ್ನ ತೆಗೆದುಕೊಂಡು ಇಟ್ಕೊಳ್ಳಿ. ನಾನು ನನ್ನ ಫೋಟೋ ಹಾಗೂ ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಇನ್ನೊಂದು ಮುಖ್ಯವಾಗಿರುವಂಥ ಮಾಹಿತಿ ಕೇಳ್ತಾ ಇದೆ. ಆರ್ ಯು ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ರೀಇವ್ಯಾಲ್ಯೂಯೇಷನ್ ವರ್ಕ್ ವಿಚ್ ಬಿ ಹೆಲ್ಡ್ ಇನ್ ಬೆಂಗಳೂರು? ಇನ್ನು ಬೆಂಗಳೂರಿಗೆ ಬಂದಿಲ್ಲ ಇವರು, ಬ್ಯಾಂಗ್ಳೂರ್ ಅಂತ ಇದೆ. ಇದು ಏನು ಅಂದರೆ ನೀವು ಬೈ ಚಾನ್ಸ್ ರೀವ್ಯಾಲ್ಯೂಯೇಷನ್ಗೆ ಏನಾದರೂ ಬಂತು ಅಂದರೆ ಬೆಂಗಳೂರಿಗೆ ಬರಬಹುದಾ ಎನ್ನುವಂಥದ್ದು ಗೊತ್ತಿಲ್ಲ. ಪ್ರತಿ ಸಲ ಅಂತೂ ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ ಕೊಡ್ತಾ ಇದ್ದರು. ರೀವ್ಯಾಲ್ಯೂಯೇಷನ್ ಏನಾದರೂ ಬಂತು ಅಂದರೆ ಸೊ ಮೇ ಬಿ ಈ ಸಲ ಬೆಂಗಳೂರಿಗೆ ಏನಾದರೂ ಕರ್ಸ್ಕೊಳ್ಬೋದು. ನಿಮಗೆ ಹೋಗುವಂತಹ ಒಂದು ಚಾನ್ಸ್ ಇದೆ ಅನ್ನೋದಾದರೆ ನೀವು ಹೋಗ್ಬೋದು, ಇಲ್ಲಾಂದ್ರೆ ನೋ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಹೋಗಿ ಬರೋಣಪ್ಪ ಬೆಂಗಳೂರಿಗೆ. ಎಸ್ ಸಬ್ಮಿಟ್ ಅನ್ನ ಕೊಡ್ತೀನಿ. ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಎಸ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಪ್ರಿವ್ಯೂ ಅಂತ ಬರ್ತದೆ. ಏನಂತ ಬರ್ತದೆ? ಪ್ರಿವ್ಯೂ. ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಒಂದು PDF ನಮ್ದು ಸಂಪೂರ್ಣ ಡಿಟೇಲ್ ಇಲ್ಲಿ ಓಪನ್ ಆಗತ್ತೆ. ನೋಡಬಹುದು ನಮ್ದೆಲ್ಲ ಡಿಟೇಲ್ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಇದು ಏನ್ ಮಾಡಬೇಕು ಅಂದ್ರೆ PDF ರೂಪದಲ್ಲಿ ಅದನ್ನ ಪ್ರಿಂಟ್ ಔಟ್ ತೆಗೆದುಕೊಂಡು ಇಟ್ಕೋಬೇಕು. ಇವ್ಯಾಲ್ಯೂಯೇಟರ್ ಕೋಡ್ ಅಂತ ಏನಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಏನೇನಿದೆ ಅಂದ್ರೆ 26 ಅಂದ್ರೆ ಪ್ರಸಕ್ತ ಸಾಲಿನ ಇಯರ್ ಕೊಟ್ಟಿದ್ದಾರೆ. 2026 ಅಂತ 26 ಇಂದ ಸ್ಟಾರ್ಟ್ ಆಗ್ತದೆ. ಜೊತೆಗೆ ನಿಮ್ಮ ಇಯರ್ ಆಫ್ ಜಾಯ್ನಿಂಗ್ ಇದೆ, ಇಯರ್ ಆಫ್ ಮಂತ್ ಜಾಯ್ನಿಂಗ್ ಮಂತ್ ಇದೆ, ಜಾಯ್ನಿಂಗ್ ಡೇಟ್ ಇದೆ. ರ್ಯಾಂಡಮ್ ಆಗಿ ಮುಂದೆ ನಂಬರ್ಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಇದು ನಮಗೆ ಬೇಕಾಗಿದೆ. ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಮಾಡೋದಕ್ಕೆ ಹೋಗುವಾಗ ನಾವು ಪೇಪರ್ ಚೆಕಿಂಗ್ಗೆ ಹೋದಾಗ ಅಲ್ಲಿ ನಮಗೆ AE ಕೋಡ್ ಅಂತ ಇರುತ್ತೆ. ಅಲ್ಲಿ ಇದನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಇದು ನಮ್ಮ AE ಕೋಡ್ ಆಗಿರುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಇಷ್ಟು ಮಾಡಿದ್ರಿ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಒಂದು ಫುಲ್ಫಿಲ್ ಆಗತ್ತೆ, ಕಂಪ್ಲೀಟ್ ಆಗತ್ತೆ. ಇಷ್ಟಾಗತ್ತೆ. ಇದನ್ನು ಚೆಕ್ ಮಾಡ್ಕೊಳ್ಬೇಕಂದ್ರೆ ಮತ್ತೆ ಇವ್ಯಾಲ್ಯೂಯೇಟರ್ ರಿಜಿಸ್ಟ್ರೇಷನ್ ಬರಬೇಕು. ಅಪ್ಡೇಟ್ ಆ್ಯಂಡ್ ಡಿಲೀಟ್ ಇವ್ಯಾಲ್ಯೂಯೇಟರ್ಸ್ ಡೀಟೇಲ್ಸ್ ಅಂತ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಹೆಸರುಗಳು ಬ್ಲಿಂಕ್ ಆಗ್ತಾರೆ. ಇಲ್ಲಿ ಕಾಣ್ತಾ ಇರಬೇಕು ಎಲ್ಲ ನಮ್ಮ ಹೆಸರುಗಳು ಯಾವೆಲ್ಲ. ಇವಾಗಂತೂ ಇಲ್ಲಿ ನಂದು ಅಪ್ಡೇಟೆಡ್ ಇದೆ. ಇವಾಗ ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು. ನಮ್ಮೆಲ್ಲ ಟೀಚರ್ಸ್ನು ಕೂಡ ಇನ್ಕ್ಲೂಡಿಂಗ್ HM ಅವರೆಲ್ಲ ತೋರಿಸಿದ್ರೆ ಅವ್ರದ್ದೆಲ್ಲ ಲಿಸ್ಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಬೈ ಚಾನ್ಸ್ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಡಿಲೀಟ್ನು ಕೂಡ ಮಾಡಬಹುದು ಅಥವಾ ಅಪ್ಡೇಟ್ನು ಕೂಡ ಮಾಡಬಹುದು. ಅಪ್ಡೇಟ್ ಅಂದರೆ ಇಲ್ಲಿ ಎಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೆಲ್ಲ ಚೇಂಜಸ್ಗಳಿದ್ರು ಕೂಡ ಇಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಬೋದು. ಆರ್ ಡಿಲೀಟ್ ಮಾಡಿ ಮತ್ತೊಂದ್ಸಲ ಮಾಡ್ಕೊಳ್ಬೋದು. ಎಸ್ ಇನ್ನು ಫ್ರೀಜ್ ಆ್ಯಂಡ್ ಡೌನ್ಲೋಡ್ ಕನ್ಸಾಲಿಡೇಟೆಡ್ ರಿಪೋರ್ಟ್ ಇದ್ದಲ್ಲಿ ಜಸ್ಟ್ ನಂದು ಒಂದೇ ಇಲ್ಲಿ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಗೆ ಎಲ್ಲ ರಿಜಿಸ್ಟರ್ ಮಾಡಿರ್ತೀವಿ ಅವ್ರದ್ದೆಲ್ಲ ಲಿಸ್ಟ್ ಬರುತ್ತೆ. ಡಿಕ್ಲರೇಷನ್ ಪ್ರಿನ್ಸಿಪಲ್ ಕೊಡಬೇಕಾಗಿರುವಂಥ ಹೆಡ್ ಮಾಸ್ಟರ್ ಆದವರು ಕೊಡಬೇಕಾಗಿರುವಂಥದ್ದು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರಿಡ್ಜ್ ಅಂತ ಮಾಡಿದರೆ ಸಂಪೂರ್ಣವಾಗಿರುವಂಥ ನಮ್ಮ ರಿಜಿಸ್ಟ್ರೇಷನ್ ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರೇಷನ್ ಫಾರ್ ಇವ್ಯಾಲ್ಯೂಯೇಟರ್ಸ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ. ಸೊ ಇದಾಗಿತ್ತು ಒಂದು ಡಿಟೇಲ್ಡ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೊಳ್ಬೇಕು. ಈಸಿ ಪ್ರೊಸೆಸ್ ಮುಖಾಂತರ ಹೆಚ್ಚಿಗೆ ಪ್ಯಾನಿಕ್ ಹಾಗೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಏನಾದರೂ ಡೌಟ್ಸ್ಗಳು ಇನ್ನೂವರೆಗೂ ಕೂಡ ಇದ್ವು ಅಂದರೆ ಕಮೆಂಟ್ ಬಾಕ್ಸ್ ನಿಮಗಾಗಿ ಖಾಲಿ ಇದೆ, ಅಲ್ಲಿ ಕಮೆಂಟನ್ನು ಮಾಡಿ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೀನಿ ಎನ್ನುವಂಥದ್ದು ಹೇಳ್ತಾ, ಇನ್ನೂವರೆಗೆ ಯಾರೂ ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ. ಇಷ್ಟೆಲ್ಲ ವಿಡಿಯೋಗಳು ನಿಮ್ಮ ಸಪೋರ್ಟ್ಗಾಗಿ ಕಾಯ್ತಾ ಇರ್ತವೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬರ್ನ ಮಾಡಿ. ಇದನ್ನು ಅತಿ ಹೆಚ್ಚಿಗೆ ನಮ್ಮೆಲ್ಲ ಡಿಪಾರ್ಟ್ಮೆಂಟ್ದ್ರ ಜೊತೆಗೆ ಟೀಚರ್ಸ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಇದರ ಬಗ್ಗೆ ಮತ್ತೆ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಕೂಡ ಮಾಡ್ಬೋದು. ಅದಕ್ಕೆ ಆನ್ಸರನ್ನು ಮಾಡುವಂಥದ್ದನ್ನು ಪ್ರಯತ್ನವನ್ನು ಪಡೋಣ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.